ನಾನು ಬದಲಾಗ್ಲಿಕ್ಕೋಸ್ಕರ, ನಾನು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೋಸ್ಕರ, ತಪ್ಪಲ್ಲ. ಆದರೆ ಅದಕ್ಕಿಂತ ಎತ್ತರದ ಒಂದು ಉದ್ದೇಶವಿದೆ. ಏನದು ಆ ಉದ್ದೇಶ? ನಾನು ಈ ಥಿಯೋಸಾಫಿಕಲ್ ಜ್ಞಾನವನ್ನ ಆಳವಾಗಿ ಅಧ್ಯಯನ ಮಾಡಿ ಅರಿತು ಜೀವನದಲ್ಲಿ ಅಳವಡಿಸಿಕೊಂಡು ಇತರ ವ್ಯಕ್ತಿಗಳನ್ನ ಸಹ ಈ ಮಾರ್ಗದಲ್ಲಿ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶವಾದರೆ ಮಾತ್ರ ಅದು ಸಾರ್ಥಕವಾಗುತ್ತೆ. ಹಾಗಲ್ಲದೆ ನನ್ನ ಸ್ವಾಭಿವೃದ್ಧಿಗೋಸ್ಕರ ನಾನು ಮಾಡ್ತೀನಿ ಅನ್ನೋದಾದ್ರೆ ಮತ್ತೆ ಅಲ್ಲಿ ಸ್ವಾರ್ಥ ನಮ್ಮನ್ನ ಕಾಡ್ತಾ ಇದೆ. ಎಲ್ಲಿ ಸ್ವಾರ್ಥವಿರುತ್ತೋ ಅಲ್ಲಿ there is an animal in the human.